ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AJM ವ್ಲಾಗ್ಸ್. ಸೊ ಇದು ಡೇ 2 ವಿಡಿಯೋ ಆಗಿರುತ್ತೆ. ಸೊ ಲಾಸ್ಟ್ ಡೇ 1 ಈವ್ನಿಂಗಲ್ಲಿ ನಾವು ಫುಲ್ ಮಳೆ ಬಂದ್ಬಿಡ್ತು. ಸೊ ಸರಿ ಪೂಲಲ್ಲೆಲ್ಲ ಹೋಗೋದು ಬೇಡ, ಚಳಿ ಆಗಿಬಿಡುತ್ತೆ ಅಂತ ಹೇಳಿ ಜಸ್ಟ್ ಫೈರ್ ಕ್ಯಾಂಪ್ ಮಾತ್ರ ಎಂಜಾಯ್ ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ದಿನ ಸರಿ ಸ್ವಲ್ಪ ಹೊತ್ತು ನೀರಲ್ಲಿ ಹೋಗಿ ಆಟ ಆಡ್ಕೊಂಡು ಬರೋಣ ಅಂತ ಹೇಳಿ ಎದ್ದಿದ ತಕ್ಷಣ ಎಲ್ಲರೂ ಪೂಲಲ್ಲಿ ಬಂದುಬಿಟ್ರು. ಸೊ ಇದಾಗಿತ್ತು, ಚೆನ್ನಾಗಿ ಅಲ್ಲಿ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಆಲ್ಮೋಸ್ಟ್ ನಮಗೆ ಚೆಕ್ಔಟ್ ಬಂದು 12-12:30 ಮೇಲೆ ಇದ್ದಿತ್ತು. ಸೊ ಅದಕ್ಕೋಸ್ಕರ ಸರಿ ನೇಚರ್ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳಿ ಎಲ್ಲ ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆಯೋ ಎಲ್ಲ ಆಟ ಆಡಿಕೊಂಡು ಸೊ ಪೂಲಲ್ಲೆಲ್ಲ ಇದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ದೆನ್ ವಿ ಹೆಡೆಡ್ ಟು ದ ನೆಕ್ಸ್ಟ್ ಲೊಕೇಶನ್. ಸೊ ನೆಕ್ಸ್ಟ್ ಲೊಕೇಶನ್ ಬಂದು ಮೂನಾರ್ ಟೌನಲ್ಲಿ ನಾವು ಬುಕ್ ಮಾಡಿದ್ದು ಬ್ರಿಟಿಷ್ ಕೌಂಟಿ ಹೋಟೆಲ್ ಅಂತ ಹೇಳಿ. ಸೊ ಈ ಸ್ಟೇ ಬಂದು ಚೆನ್ನಾಗಿತ್ತು, 4 ಸ್ಟಾರ್ ಹೋಟೆಲ್ ಅದು. ಸೊ ತುಂಬ ಚೆನ್ನಾಗಿ ಅಲ್ಲಿಂದ ವ್ಯೂ ಪಾಯಿಂಟ್, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಅಲ್ಲಿ ಸ್ಟೇ ರೂಮ್ ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಹೀಗಿದೆ ಒಂದು ನಾವು ಬುಕ್ ಮಾಡಿದ್ದಿದ್ದು ಹೋಟೆಲ್ಲು. ಓ ವಾವ್ ರಿಯಾನ್, ವಾವ್. ಸೊ ರೀಚ್ ಆದಮೇಲೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದೆ ಮೂನಾರಲ್ಲಿ ಒಂದು ಡಬಲ್ ಡೆಕ್ಕರ್ ಬಸ್ ಒಂದು ರಿಲೀಸ್ ಮಾಡಿದ್ದಾರೆ ಗೌರ್ಮೆಂಟ್ ಸೈಡಿಂದಾನೇ. ಸೊ ಅದು ಒಂದು 5 ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋ ಥರ. ಸೊ ಆ ಒಂದು ಟ್ರಾಫಿಕಲ್ಲಿ ನಾವೇ ಹೋಗಿ ನೋಡೋದಕ್ಕಿಂತ ಸೊ ಈ ಒಂದು ಆಪ್ಷನ್ ಚೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟೇ ಡಿಸೈಡ್ ಮಾಡಿ ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟಿದ್ವಿ. ಸೊ ಆ ಒಂದು ಬಸ್ ಹತ್ರನೇ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವ್ನಿಂಗ್ ಸಮ್ವೇರ್ ಅರೌಂಡ್ 3:30-4 o'clock ಕ್ಲೈಮೇಟ್ ಇದು. ಸೊ ಇದೇ ಆಗಿತ್ತು ಆ ಒಂದು ಡಬಲ್ ಡೆಕ್ಕರ್ ಬಸ್. ಸೊ ಇದು ಸರಿ ಒನ್ ಟೈಮ್ ರೆಕಮೆಂಡೆಡ್ ಅಂತಲೇ ಹೇಳಿ. ಫ್ಯಾಮಿಲಿ ಪ್ರೆಸೆಂಟ್ ಅಂತ ಹೇಳ್ಬೇಕು. ಅಜಿತ್ ಅಂಡ್ ಫ್ಯಾಮಿಲಿ, ವರ್ಷ ಅಂಡ್ ಫ್ಯಾಮಿಲಿ, ವರ್ಷ ಸಾಕು. ಮೋಸ್ಟ್ಲಿ ಮೂನಾರಿಂದ ಹೋದಾಗ ಅಜಿತ್ ಫ್ಯಾಮಿಲಿ ಆಗ್ಬೋದು. ಸೊ ಡಬಲ್ ಡೆಕರ್ ಬಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು, ಹೇಗಿದೆ ಅಂತ ಅನ್ಸುತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಈ ಒಂದು ಕಾನ್ವರ್ಸೇಷನ್ ಮಾಡುವಾಗ ಇನ್ ಬಿಟ್ವೀನ್ ನನ್ನ ಮೈಕ್ ಆಫ್ ಆಗಿ ಹೋಗ್ಬಿಟ್ಟಿದೆ. ಆ ಒಂದು ರಿಯಲೈಸೇಷನ್ ಕೂಡ ನನಗಾಗಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀವಿ. ಬಟ್ ಇವಾಗ ರೀಕಾಲ್ ಮಾಡಿಕೊಂಡ್ರೆ ಬರೀ ಒಂದು ಬಸ್ ಜರ್ನಿ ಬಗ್ಗೆನೇ ಏನೋ ಒಂದು ಮಾತಾಡ್ತಾ ಇದ್ವಿ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ 4:30 ಅಂದಿದ್ದೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ನೋಡೋಣ, ವೆದರ್ ಮಾತ್ರ ಸಖತ್ತಾಗಿದೆ ನೋಡಿ. ಆ್ಯಂಡ್ ಫ್ರಂಟ್ ಸೀಟಲ್ಲಿ ಇದ್ದೀವಿ ಬೇರೆ, ಡ್ರೈವರ್ ಇಲ್ಲದೆ ಇರೋ ಬಸ್ಸಲ್ಲಿ ಹೋದಂಗಿದೆ. ಕರೆಕ್ಟಾಗಿ ಡ್ರೈವರ್ ಜಾಗದಲ್ಲಿ ಬೇರೆ ಕೂತ್ಕೊಂಡಿದ್ದೀವಿ. ವ್ಯೂ ಅಂತೂ ಸೂಪರ್ ಆಗಿದೆ, ಕ್ಲೈಮೇಟು, ಟ್ರಾಫಿಕ್ ಇಲ್ಲ. ಆ್ಯಂಡ್ ಯಾ ಇಟ್ಸ್ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಬಂದಾಗ ಇದು ಎಕ್ಸಾಕ್ಟ್ ಆಗಿ ಇದೆ ಸ್ಪಾಟ್ ಡ್ರೋನ್ ಶಾಟ್ ಔಟ್ ಆಗಿರೋದು. ಪ್ರಾಪರ್ ಮೂನಾರ್. ದಿಸ್ ಇಸ್ ದ ಸೊ ಟೋಟಲ್ 5 ವ್ಯೂ ಪಾಯಿಂಟ್ಸ್ ಇದೆ. ಅದರಲ್ಲಿ ಫಸ್ಟ್ 2 ವ್ಯೂ ಪಾಯಿಂಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇತ್ತು. ಆ್ಯಂಡ್ ಇಟ್ ವಾಸ್ ವರ್ತ್, ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಆ ಮೂನಾರ್ದು ಕಂಪ್ಲೀಟ್ ಗ್ರೀನರಿ ಪಾಯಿಂಟ್ಸ್ ಇರುತ್ತೆ. ಆ್ಯಂಡ್ ಥರ್ಡ್ ಸ್ಟಾಪ್ ಬಂದು
ಅಲ್ಲಿ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಬ್ರೇಕ್ ಕೊಡ್ತಾರೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಶಾಪಿಂಗ್ ಎಲ್ಲ ಮಾಡಿಕೊಂಡು ಆ್ಯಂಡ್ 4th ಅಗೇನ್ ಟೀ ಫ್ಯಾಕ್ಟ್ರಿ ಹತ್ರ ಹೋಗಿ ಯಾರಾದರೂ ಟೀ ಪೌಡರ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತಂದರೆ ಅಲ್ಲೊಂದು ಸ್ಟಾಪ್ ಇದೆ. ಬಟ್ ಐ ಫೆಲ್ಟ್ ದ್ಯಾಟ್ ಇಟ್ ವಾಸ್ ನಾಟ್ ವರ್ತ್ 4th ಸ್ಟಾಪ್ ಅಂತ. ಆ್ಯಂಡ್ ಈ ಒಂದು ಬಸ್ ಜರ್ನಿ ಜಸ್ಟ್ ಒನ್ ಟೈಮ್ ಯಾರಿಗಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದರೆ ಮಾಡ್ಬೋದು ಅಷ್ಟೇ. ಮತ್ತೆ ಹೋಗಬೇಕು ಎಂಜಾಯ್ ಮಾಡಬೇಕು ಅಂತ ಏನಷ್ಟು ಫೀಲ್ ಆಗಲ್ಲ. ಬಟ್ ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇದು ನೋಡಿ ರೋಡಲ್ಲಿ ಎಲ್ಲರೂ ಹಾಯ್ ಮಾಡಿಕೊಂಡು ಎಲ್ಲ ಈ ಬಸ್ನ ಸ್ಪೆಷಲಿ ಫೋಟೋ ವೀಡಿಯೋ ಎಲ್ಲ ತೊಗೊತಾ ಇದ್ರು. ಸೊ ಇದೇ ಆ ಒಂದು 3rd ಸ್ಪಾಟ್. ಇಲ್ಲಿ ಬಂದು ನಾವು ಸ್ನ್ಯಾಕ್ಸ್ ಎಲ್ಲ ಟೀ, ಫ್ರೂಟ್ಸು, ಇದೆಲ್ಲ ಜೋಳ ಎಲ್ಲ ಇತ್ತು. ಆ ಒಂದು ವೆದರ್ಗೆ ಚೆನ್ನಾಗಿತ್ತು. ಬಟ್ ನಾವೇ ಏನಾದರೂ ಓನ್ ವೆಹಿಕಲ್ ಬಂದಿದ್ದರೆ ಇನ್ನೂ ಚೆನ್ನಾಗಿ ನೋಡ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ದಿಸ್ ಈಸ್ ಹೌ ಇಟ್ ಇಸ್. ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಜಸ್ಟ್ ಒಂದು ಪಾರ್ಕಿಂಗ್ ವಿಚಾರಕ್ಕೆ ಇವರಿಬ್ಬರು ಮತ್ತೆ ಜಗಳ ಆಯಿತು. ಜಸ್ಟ್ ಎ ಸ್ಮಾಲ್ ಕ್ಲಾಶ್ ಅಷ್ಟೇ. ಸೊ ಇದೆಲ್ಲ ಮುಗಿಸ್ಕೊಂಡು ದೆನ್ ವಿ ಹೆಡೆಡ್ ಟು ಅವರ್ ನೆಕ್ಸ್ಟ್ ಲೊಕೇಶನ್. ಸೊ ಲೇಟ್ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ದಿಸ್ ವಾಸ್ ದ ಲಾಸ್ಟ್ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ನಾವು ರಿಟರ್ನ್ ಬರುವಾಗ ಆಲ್ಮೋಸ್ಟ್ ಬಸ್ಸಲ್ಲಿ ಎಲ್ಲರೂ ಇಳ್ಕೊಂಡ್ಬಿಟ್ಟಿದ್ರು ಅವ್ರವ್ರ ಸ್ಟಾಪ್ಸಲ್ಲಿ. ಸೊ ನಮ್ಮದೇ ಲಾಸ್ಟ್ ಸ್ಟಾಪಲ್ಲಿ ಇಳ್ಕೊಳ್ಳೋ ಥರ ಇತ್ತು. ಸೊ ಯಾರೂ ಇರಲಿಲ್ಲ. ನಾವೇ ಎಲ್ಲ ಆ ಲೈಟ್ಸ್ಗೆಲ್ಲ ಎಂಜಾಯ್ ಮಾಡಿಕೊಂಡು ಸಾಂಗ್ಸ್ ಹಾಕ್ಕೊಂಡು ಹಂಗೆ ಮಾತಾಡಿಕೊಂಡು ಬಂದ್ವಿ. ಎವ್ರಿಬಡಿ ವಾಸ್ ಬಿಟ್ ಟಯರ್ಡ್. ಸೊ ದಿಸ್ ಈಸ್ ಹೌ ಇಟ್ ವಾಸ್. ಸೊ ನಾನು ಆಫ್ಟರ್ನೂನ್ ಬಂದಾಗ ಈ ರೂಮ್ ಟೂರ್ ಏನೂ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಈವ್ನಿಂಗ್ ಬಂದು ಜಸ್ಟ್ ಫ್ಯೂ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ವಿ. ಆ್ಯಂಡ್ ಸರಿ ಆ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ವ್ಯೂ ನೋಡೋಣ ಅಂತ ಹೇಳಿ ಹೋದರೆ ತುಂಬ ಬ್ಯೂಟಿಫುಲ್ಲಾಗಿತ್ತು. ಆ ಒಂದು ಕ್ಲೈಮೇಟ್ಗೆ, ಆ ಒಂದು ವ್ಯೂ, ಬಾಲ್ಕನಿಯಿಂದ ಒಂದು ಕಂಪ್ಲೀಟ್ ಇದು ನೋಡೋಕ್ಕಂತೂ ರಿಯಲಿ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಡೇ ಅಂತೂ ಫುಲ್ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿಕೊಂಡು ಹೋಗಿರೋ ಟ್ರಿಪ್ಗೆ ಸ್ಯಾಟಿಸ್ಫೈಡ್ ಆಗಿ ಬಂದ್ವಿ. ಸೊ ದಿಸ್ ಈಸ್ ಹೌ ಅವರ್ ಡೇ ಟು ವಾಸ್. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.